ಪಟ್ಟಣದ ಕೋನೆಪೇಟೆಯ ಬಿಕ್ಕೋಡು ರಸ್ತೆಯಲ್ಲಿರುವ ಸ್ಪನ್ ಪೂಲ್ ವಿದ್ಯುತ್ ಕಂಬ ಒಂದು ಯಾವ ಕ್ಷಣದಲ್ಲಾದರೂ ಬೀಳುವ ಹಂತದಲ್ಲಿದೆ. ಆಲೂರು ಪಟ್ಟಣದ ದೊಡ್ಡ ಮಸೀದಿ ಬಳಿ ಇರುವ ಕೋನೆಪೇಟೆ ವೃತ್ತದಲ್ಲಿ ನಾಗರೋತ್ಪನ್ನ ಯೋಜನೆ ಅಡಿ ಪಿಡಬ್ಲ್ಯೂಡಿ ಇಲಾಖೆಯಿಂದ ಕಳೆದ 2022ರ ಮೇ ತಿಂಗಳಿನಲ್ಲಿ ನಡೆದ ಬೇಲೂರಿನಿಂದ ಆಲೂರು ಮಾರ್ಗವಾಗಿ ಮಡಿಕೇರಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಕಾಮಗಾರಿಯ ವೇಳೆ ಬಿಕ್ಕೋಡು ರಸ್ತೆಗೆ ಅವೈಜ್ಞಾನಿಕವಾಗಿ ನಿರ್ಮಿಸಲಾದ ಚರಂಡಿಯಿಂದಾಗಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಚರಂಡಿಯ ಪಕ್ಕದಲ್ಲೇ ಇರುವ ವಿದ್ಯುತ್ ಕಂಬವೊಂದು ಚರಂಡಿಯಿಂದ ರಭಸವಾಗಿ ಹರಿಯುತ್ತಿರುವ ನೀರಿನಿಂದ ಕೊರೆಕಲು ಉಂಟಾಗಿ ಹಾಗೂ ಕಂಬದ ಸುತ್ತಲಿನ ಭದ್ರತೆಯಲ್ಲಿ ಶಿಥಿಲತೆ ಉಂಟಾಗಿ ಯಾವ ಕ್ಷಣದಲ್ಲಿ ಬೇಕಾದರೂ ಬಿದ್ದು ಹೋಗುವ ಸ್ಥಿತಿಯಲ್ಲಿದ್ದು ಅಪಾಯದ ಹಂಚಿನಲ್ಲಿದೆ. ಈ ವಿದ್ಯುತ್ ಕಂಬವು 11 ಮೀಟರ್ ಎತ್ತರದ ಸ್ಪನ್ ಪೋಲ್ ಆಗಿದ್ದು ಇದರಲ್ಲಿ 11,000 ಕಿಲೋ ವ್ಯಾಟ್ನ ವಿದ್ಯುತ್ ವಾಹಕ ತಂತಿ ಹಾಗೂ ಸೆಕೆಂಡರಿ ಮಾರ್ಗ 2 ಸಹ ಇದ್ದು ಈ ಕಂಬವು ಭದ್ರತೆಯನ್ನು ಕಳೆದುಕೊಂಡು ಬಿದ್ದರೆ ಪ್ರಾಣಹಾನಿಯ ಜೊತೆಗೆ ಬೀಳುವ ಸೆಳೆತಕ್ಕೆ ಈ ಕಂಬಕ್ಕೆ ಹೊಂದಿಕೊಂಡಿರುವ ಹಲವಾರು ಕಂಬಗಳು ಮುರಿದು ಬೀಳುವುದರ ಜೊತೆಗೆ ಉಂಟಾಗಬಹುದಾದ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಾವಿರಾರು ಮನೆಗಳ ಎಲೆಕ್ಟ್ರಿಕ್ ಉಪಕರಣಗಳು ಹಾಗೂ ಸಾರ್ವಜನಿಕರ ಮತ್ತು ಸರ್ಕಾರಿ ಕಟ್ಟಡಗಳ ಆಸ್ತಿ ನಷ್ಟ ಆಗುವ ಸಾಧ್ಯತೆ ಇದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಶೀಘ್ರವಾಗಿ ಇತ್ತ ಗಮನ ಹರಿಸಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡು ಮುಂದಾಗುವ ಅನಾಹುತಗಳನ್ನು ತಪ್ಪಿಸಬೇಕಾಗಿದೆ.